ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಒಂದು ಹೆಲ್ದಿ ಆದಂತಹ ಹೈ ಪ್ರೋಟೀನ್ ದೋಸೆಯೊಂದಿಗೆ ಬಂದಿದ್ದೇನೆ. ಹಾಗೆ ನನ್ನ ಇವತ್ತಿನ ದಿವಸ ಹೇಗಾಯಿತು ಅನ್ನೋದನ್ನು ಶೇರ್ ಮಾಡ್ತೇನೆ. ಮಾರ್ನಿಂಗ್ ಮಾಮೂಲಿಯಂತೆ ನಾನು ಚಿಯಾ ಸೀಡ್ಸ್ ಹಾಕಿ ಡ್ರಿಂಕನ್ನು ಕೊಡ್ತೆ. ಅದೇ ರೀತಿ ಎಡೆಯಲ್ಲಿ ಫ್ಲ್ಯಾಕ್ಸ್ ಸೀಡ್ಸ್ ಪೌಡರ್ ಕೂಡ ಮಾಡಿ ಇಟ್ಕೊಂಡಿದ್ದೆಲ್ಲ, ಅದನ್ನು ಒಂದು 11 ಗಂಟೆ ಅಷ್ಟೊತ್ತಿಗೆ ಬಿಸಿನೀರಿಗೆ ಹಾಕಿ ತಗೊಂಡಿದ್ದೇನೆ. ಹಾಗೆ ಇದು ಬಂದು ನನ್ನ ಮಾರ್ನಿಂಗ್ ಬ್ರೇಕ್ಫಾಸ್ಟ್. ಇಲ್ಲಿ ನಾನು ಕಾಬೂಲ್ ಚನ್ನವನ್ನು ನೆನೆಸ್ಕೊಂಡಿದ್ದೇನೆ. ಹಾಗೆ 1 ಕಪ್ಪಷ್ಟು ಓಟ್ಸನ್ನು ನೆನೆಸ್ಕೊಂಡಿದ್ದೇನೆ. ನೀವು ಎಷ್ಟು ಜನಕ್ಕೆ ಮಾಡ್ತಾ ಇದ್ದೀರಾ ಅದರ ಮೇಲೆ ಕ್ವಾಂಟಿಟಿ ಎಲ್ಲ ತಗೊಳ್ಳಿ. ಇಲ್ಲಿ ನಾನು ಈಗ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಮಾಡಿಕೊಂಡೆ, ಹಾಗೆ ನೈಟ್ಗೆ ಕೂಡ ಇದನ್ನೇ ತಗೊಳ್ತಾ ಇದ್ದೇನೆ. ಹೈ ಪ್ರೋಟೀನ್ ರೆಸಿಪಿ. ಇದರ ಜೊತೆಗೆ ಸಲಾಡನ್ನು ಆ್ಯಡ್ ಮಾಡಿದರೆ ಆಯಿತು. ಮಾಡಲಿಕ್ಕೆ ಕೂಡ ಈಸಿ ಆಗ್ತದೆ. ಅದಕ್ಕೋಸ್ಕರ ಇಲ್ಲಿ ನಾನು ಬಿಳಿ ಕಡಲೆಯನ್ನು ತಗೊಂಡಿದ್ದೇನೆ. ನೀವು ಕೆಂಪು ಕಡಲೆಯನ್ನಾದರೂ ತಗೊಳ್ಬೋದು, ತೊಂದರೆ ಇಲ್ಲ. ಓಟ್ಸನ್ನು ಒಂದು 10 ರಿಂದ ಅರ್ಧ ಗಂಟೆವರೆಗೆ ನೆನೆಸಿದರೆ ಸಾಕು. 10 ನಿಮಿಷ ಅಥವಾ ಅರ್ಜೆಂಟ್ ಇದ್ದರೆ 10 ನಿಮಿಷ ಸಾಕಾಗುತ್ತೆ, ಅಥವಾ ಇಲ್ಲಾಂದರೆ ಅರ್ಧ ಗಂಟೆ ನೆನೆಸ್ಕೊಡ್ಲಿ. ಈಗ ಓಟ್ಸ್ ಮತ್ತು ಕಡಲೆಯನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡೆ, ಶುಂಠಿ ಹಾಕ್ಕೊಂಡೆ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಕರಿಬೇವು ಸ್ವಲ್ಪ ಹಾಕ್ಕೊಳ್ಳಿ. ಕರಿಬೇವು ಕೂದಲ ಆರೋಗ್ಯಕ್ಕೆ ಒಳ್ಳೆಯದು. ಹಾಗೆ ಹಸಿಮೆಣಸು ಹಾಕ್ಕೊಳ್ಳಿ. 1 ಹಸಿಮೆಣಸು ಹಾಕ್ಕೊಂಡೆ, ಜಾಸ್ತಿ ಬೇಡ. ಹಾಗೆ ಒಂದು ಈರುಳ್ಳಿಯನ್ನು ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೇನೆ. ಇದು ತುಂಬಾ ಟೇಸ್ಟಿಯಾಗಿ ಬರ್ತದೆ. ಈರುಳ್ಳಿ ಹಾಕ್ಕೊಂಡ್ರೆ ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ಜೀರಿಗೆ ಗ್ಯಾಸ್ಟ್ರಿಕ್ ಆಗೋದಕ್ಕೆ ತಡೆಯುತ್ತದು, ಅದಕ್ಕೋಸ್ಕರ ಜೀರಿಗೆಯನ್ನು ಉಪಯೋಗಿಸ್ತೇವೆ. ಹಾಗೆ ನಮ್ಮ ಇಮ್ಯುನಿಟಿಯನ್ನು ಕೂಡ ಜಾಸ್ತಿ ಮಾಡ್ತದೆ ಜೀರಿಗೆ. ಇವೆಷ್ಟೆಲ್ಲ ಹಾಕಿದ ಮೇಲೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಹಾಕಿ ದೋಸೆಗೆ ಗ್ರೈಂಡ್ ಮಾಡ್ಕೊಳ್ಳೋದು. ದೋಸೆಗೆ ಗ್ರೈಂಡ್ ಮಾಡಿಕೊಳ್ಳುವಾಗ ಜೊತೆಗೆ ನಾನೊಂದು ರುಚಿಯಾದ ಕುಕುಂಬರ್ ಚಟ್ನಿಯನ್ನು ಮಾಡ್ತಾ ಇದ್ದೇನೆ. ಈ ಚಟ್ನಿ ನೀವು ಮಾಡಿ ನೋಡಿ ಫ್ರೆಂಡ್ಸ್, ನಿಜವಾಗಿ ಕೂಡ ತುಂಬಾ ಟೇಸ್ಟಿ ಆಗ್ತದೆ. ಒಂದು ಅರ್ಧ ಸಣ್ಣ ತುಂಡು ಕುಕುಂಬರ್ ತಗೊಂಡೆ, ಅದಕ್ಕೆ ಒಂದು 1/4 ಚಮಚದಷ್ಟು ಜೀರಿಗೆ, ರುಚಿಗೆ ಉಪ್ಪು, ಒಂದು ಸಣ್ಣ ತುಂಡು ಹುಳಿ, ಹಾಗೆ ಒಂದು ಸ್ವಲ್ಪ 1-2-3 ಚಮಚದಷ್ಟು ಕಾಯಿ ತುರಿ ಹಾಕ್ಕೊಂಡಿದ್ದೇನೆ ನಾನು. ನೀವು ಕ್ವಾಂಟಿಟಿ ಬೇಕಾದರೆ ಜಾಸ್ತಿ ಮಾಡ್ಕೊಳ್ಳಿ, ಜಾಸ್ತಿ ಜನಕ್ಕೆ ಮಾಡೋದಾದರೆ. ಹಾಗೆ 1 ಹಸಿಮೆಣಸನ್ನು ಹಾಕ್ಕೊಂಡಿದ್ದೇನೆ. ಅದರ ಜೊತೆಗೆ ನೆಕ್ಸ್ಟು ಒಂದು ಸಣ್ಣ ತುಂಡು ಶುಂಠಿ, ಮತ್ತೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇವಿಷ್ಟನ್ನು ಹಾಕಿ ಇದು ಚಟ್ನಿಗೆ ರುಬ್ಬಿಕೊಳ್ತೇವೆ. ಕುಕುಂಬರ್ ಮುಳ್ಳು ಸೌತೆಯ ಚಟ್ನಿ ತುಂಬಾ ಚೆನ್ನಾಗಿರ್ತದೆ, ಟೇಸ್ಟಿಯಾಗಿರ್ತದೆ. ಈ ಚಟ್ನಿ ನಮ್ಮ ಮಾಮೂಲಿ ನೀರು ದೋಸೆಗೆ ಕೂಡ ತುಂಬ ಚೆನ್ನಾಗಿರ್ತದೆ. ಹಾಗೆ ನೋಡಿ, ಇದು ಹಿಟ್ಟು, ದೋಸೆ ಹಿಟ್ಟು ರೆಡಿ ಆಯಿತು. ಅದು ನಮ್ಮದೀಗ ಚಟ್ನಿ ರುಬ್ಬಿ ಆಗುವಲ್ಲಿವರೆಗೆ ಅಲ್ಲಿರಲಿ ದೋಸೆ ಹಿಟ್ಟು. ಆಮೇಲೆ ಈಗ ನಾವು ಚಟ್ನಿಗೆ ರುಬ್ಬಿಕೊಂಡು ಬರುವ. ನೋಡಿ, ಚಟ್ನಿ ಕೂಡ ರೆಡಿ ಆಯಿತು. ಈ ಚಟ್ನಿಗೆ ಇವತ್ತು ನನಗೆ ಹಾಗೆ ಬಿಡಲಿಕ್ಕೆ ಮನಸ್ಸಾಗಲಿಲ್ಲ. ಒಂದು ಸ್ವಲ್ಪ ಮಾಮೂಲಿ ಹಾಗೆ ಒಗ್ಗರಣೆ ಹಾಕ್ಕೊಳ್ಳುವ ಅಂಥೇಳಿ 1 ಚಮಚ, ನೋಡಿ ಎಷ್ಟು ಸ್ವಲ್ಪ ಎಣ್ಣೆ ಹಾಕಿದ್ದೇನೆ ಅಂಥೇಳಿ ನೋಡ್ಬೋದು ನೀವು. ಸ್ವಲ್ಪ ಎಣ್ಣೆ, ಹಾಗೆ ಸಣ್ಣಕ್ಕೆ ಹೆಚ್ಚಿದ ಸ್ವಲ್ಪ ಈರುಳ್ಳಿ ಹಾಕಿದ್ದು, ಮತ್ತೊಂದು ಸ್ವಲ್ಪ ಕರಿಬೇವನ್ನು ಹಾಕ್ಕೊಳ್ಳೋದು. ಇದನ್ನು ಹಾಕಿ ಚೆನ್ನಾಗಿ ಒಂದು ಒಣಮೆಣಸನ್ನು ಹಾಕಿ ಫ್ರೈ ಮಾಡೋದು. ಸಣ್ಣ ಉರಿಯಲ್ಲಿ ಸಾಸಿವೆ ಪಟಪಟ ಹೇಳಬೇಕು ಅಲ್ಲಿವರೆಗೆ ಫ್ರೈ ಮಾಡ್ಕೊಳ್ಬೇಕು. ಹಾಗೆ ನೀರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೆ ಇದನ್ನು ಫ್ರೈ ಮಾಡಿಕೊಳ್ಬೇಕು. ವೆಯ್ಟ್ ಲಾಸಲ್ಲಿ ಕೂಡ ನಾವು ತುಂಬ ಟೇಸ್ಟಿಯಾದ ಹಾಗೆ ಹೆಲ್ದಿಯಾದ ರೆಸಿಪಿಗಳನ್ನು ಮಾಡಿಕೊಂಡು ತಿನ್ಬೋದು. ಅದಕ್ಕೋಸ್ಕರನೇ ನಾನು ಪ್ರತಿಯೊಂದು ರೆಸಿಪಿಯನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೇನೆ, ಯಾವುದು ಮಾಡ್ಬೋದು ಅಂತ ಹೇಳಿ. ಹಾಗೆ ನಾನ್ ವೆಜ್ ನಾನಿಲ್ಲಿ ತೋರಿಸ್ತಾ ಇಲ್ಲ. ಆದ ಕಾರಣ ನಾನ್ ವೆಜ್ ಮಾಡುವವರು ಎಗ್ಗನ್ನು ಯೂಸ್ ಮಾಡಿ ಚಿಕನ್ ಎಲ್ಲ ತಿನ್ಬೋದು. ಚಿಕನ್ನೆಲ್ಲ ಬಿಡಬೇಕು ಅಂತ ಇಲ್ಲ. ಇದು ವೆಯ್ಟ್ ಲಾಸ್ ಮಾಡ್ಕೊಳ್ಳುವಾಗ ಚಿಕನಲ್ಲಿ ಪ್ರೋಟೀನ್ ಇದೆ. ಹಾಗೆ ನೀವು ಚಿಕನನ್ನು ಕೂಡ ಇಲ್ಲಿ ದೋಸೆ ಜೊತೆಗೆ ಚಿಕನ್ ಇದೆ ಏನಾದರೂ ನಿಮ್ಮದು ಐಟಮ್ ಇದ್ದರೆ, ಅಥವಾ ನಾನ್ ವೆಜ್ ಏನಾದರೂ ಐಟಮ್ ಇದ್ದರೆ ಆ್ಯಡ್ ಮಾಡ್ಕೊಳ್ಬೋದು. ಯಾಕೆಂದರೆ ನಾನಿಲ್ಲಿ ನಾನ್ ವೆಜ್ ಪ್ಲ್ಯಾನನ್ನು ಹೇಳ್ತಿಲ್ಲಲ್ಲ, ಅದಕ್ಕೋಸ್ಕರ ನಾನು ನಿಮಗೆ ಹೇಳ್ತಾ ಇರೋದಷ್ಟೇ. ನಾನ್ ವೆಜ್ ಐಟಮ್ಸ್ ಯಾವುದಾದ್ರೂ ಚಿಕನ್ ಅಥವಾ ಫಿಶ್ ಯಾವುದಾದ್ರೂ ನೀವು ಆ್ಯಡ್ ಮಾಡ್ಕೊಳ್ಬೋದು, ತೊಂದರೆ ಇಲ್ಲ. ಅದನ್ನು ತಿನ್ನಬಾರ್ದು ಅಂತ ಏನಿಲ್ಲ. ನೋಡಿ ದೋಸೆ ಎಷ್ಟು ಚೆಂದ ಬರ್ತದೆ ಅಂಥೇಳಿ. ಈ ಪ್ರೋಟೀನ್ ದೋಸೆ ತುಂಬಾ ನ್ಯೂಟ್ರಿಯೆಂಟ್ಸ್. 2 ದೋಸೆ ತಿಂದ ಕೂಡಲೇ ಹೊಟ್ಟೆ ಫಿಲ್ ಆಗ್ತದೆ. ಹಾಗೆ ಇದು ವೆಯ್ಟ್ ಲಾಸಲ್ಲಿ ಕೂಡ ತುಂಬಾ ಬೇಗ ನಮಗೆ ವೆಯ್ಟ್ ಲಾಸ್ ರಿಸಲ್ಟ್ ಬರ್ತದೆ.
ಮತ್ತು ನಮಗೆ ಯಾವುದೇ ರೀತಿಯ ಅಂತ ವೀಕ್ನೆಸ್ ಎಲ್ಲ ಬರೋದಿಲ್ಲ. ಕಡಿಮೆ ತಿಂದಿದ್ದೇವೆ ಅಂತ ಹೇಳೋ ಫೀಲಿಂಗ್ ಆಗೋದಿಲ್ಲ. ಮಾಮೂಲಿಯ ಹಾಗೆ ಬ್ರೇಕ್ಫಾಸ್ಟ್ ಮಾಡಿದ ಫೀಲಿಂಗ್ ಬರ್ತದೆ. ಹಾಗೆ ನಮಗೆ ನ್ಯೂಟ್ರಿಯೆಂಟ್ಸ್ ಕೂಡ ಸಿಗ್ತದಲ್ಲ. ಹೈ ಪ್ರೋಟೀನ್ ಇದು ಕಾಬೂಲ್ ಚನ್ನ. ನೋಡಿ ಎಷ್ಟು ಚಂದ ಬಂತು ಮಸಾಲೆ. ಇನ್ನೂ ಚಂದ ಜಾಸ್ತಿ ಹೊತ್ತು ಬೇಯಿಸ್ಕೊಂಡು ಕ್ರಿಸ್ಪಿಯಾಗಿ ಕೂಡ ಮಾಡ್ಕೊಳ್ಬೋದು. ಬೇಗ ತೆಗೆದು ನಿಮಗೆ ಸಾಫ್ಟಾಗಿರಬೇಕು ಅಂದರೆ ಸಾಫ್ಟಾಗಿ ಆದರೂ ಮಾಡ್ಬೋದು. ಈ ಚಟ್ನಿ ಜೊತೆ ಇದು ತುಂಬಾ ಟೇಸ್ಟಿಯಾಗಿರುತ್ತೆ. ಮುಳ್ಳು ಸೌತೆಯ ಚಟ್ನಿ, ಕುಕುಂಬರ್ ಚಟ್ನಿ ಒಂದು ಸತಿ ನೀವು ಟ್ರೈ ಮಾಡಲೇಬೇಕು. ತುಂಬಾ ಟೇಸ್ಟಿಯಾಗಿರ್ತದೆ. ಇಲ್ಲಿ ನಾನು ಈ ಸಲ ಇಂಟರ್ಮಿಟೆಂಟ್ ಫಾಸ್ಟಿಂಗಲ್ಲಿ ನಾನು ರೈಸನ್ನು ಆಲ್ಮೋಸ್ಟ್ ತುಂಬ ಅವಾಯ್ಡ್ ಮಾಡಿದೆ. ನೋಡಿ ಸೂಪರಾದ ಯಮ್ಮಿಯಾದ ಟೇಸ್ಟಿಯಾದ ನಮ್ಮ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ರೆಡಿ ಆಯಿತು. ಹಾಗೆ ನಾನೊಂದು 2 ದೋಸೆಯನ್ನು ಮಾಡ್ಕೊಳ್ತೇನೆ. ಹಾಗೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋರು ಖಂಡಿತ ಬೇಜಾರು ಮಾಡ್ಕೊಳ್ಬೇಡಿ. ವೆಯ್ಟ್ ಲಾಸ್ ಆಗೋದಿಲ್ಲ ಅಂತ ಅಂದ್ಕೊಳ್ಬೇಡಿ. ಇವತ್ತಲ್ಲ ನಾಳೆ ನಮಗೆ ಒಳ್ಳೆ ರಿಸಲ್ಟ್ ಬಂದೇ ಬರ್ತದೆ. ಒಂದು ವಾರ ಮಾಡಿ ವೆಯ್ಟ್ ನೋಡಿ ವೆಯ್ಟ್ ಕಡಿಮೆ ಆಗಲಿಲ್ಲ ಅಂತ ಹೇಳಿ ಮೋಟಿವೇಶನ್ ಇರಬೇಕು. ಮೋಟಿವೇಶನ್ ಕಡಿಮೆ ಆಗಬಾರ್ದು. ನೋಡಿ ಇಷ್ಟು ದೋಸೆ ಹಿಟ್ಟು ಉಳಿಯಿತು. ಇದನ್ನು ನಾನು ಹಾಗೆ ಫ್ರಿಜ್ಜಲ್ಲಿಟ್ಟು ನೈಟಿಗೆ ಕೂಡ ಇದೇ ದೋಸೆಯನ್ನು 2 ಸಾಯಂಕಾಲ ಮಾಡಿ ತಿಂದೆ. ಯಾಕೆಂದರೆ ಹೈ ಪ್ರೋಟೀನ್. ಈ ದೋಸೆ ಒಟ್ಟಿಗೆ ಸ್ವಲ್ಪ ಸಲಾಡೆಲ್ಲ ಮಾಡಿಕೊಂಡು ನೈಟ್ ಕೂಡ ಅದನ್ನೇ ತಿಂದೆ. ಹಾಗಾಗಿ ನೈಟ್ ಏನು ಮಾಡಿದೆ ಅನ್ನೋದನ್ನು ನಿಮಗೆ ವಾಪಸ್ ಶೂಟಿಂಗ್ ಮಾಡಲಿಲ್ಲ. ನಾನು ಇಲ್ಲಿ ಹೇಳ್ತಾ ಇದ್ದೇನೆ. ಇದೇ ದೋಸೆಯನ್ನು ನೈಟ್ ತಗೊಂಡೆ. ಅಂದರೆ ನೀವು ಫಾಲೋ ಮಾಡಲಿಕ್ಕೆ ನನ್ನ ವೀಡಿಯೋಸ್ ನೋಡಿ ಫಾಲೋ ಮಾಡೋದಾದರೆ ಫಾಲೋ ಮಾಡ್ಬೋದು. ಏನೇನು ತಿಂದೆ ಅನ್ನೋದನ್ನು ಪ್ರತಿದಿನ ಕೂಡ ನಾನು ಮೆನ್ಷನ್ ಮಾಡ್ತೇನೆ. ಈ ಚಟ್ನಿ ಅಂತೂ ಯಮ್ಮಿ ಆಗಿದೆ. ತುಂಬಾ ಅದ್ಭುತವಾಗಿ ಬಂದಿದೆ. ಯಾಕೆಂದರೆ ಕುಕುಂಬರಿದ್ದು ಫ್ಲೇವರ್ ಇರ್ತಲ್ಲ, ಅದು ತುಂಬಾ ಚೆನ್ನಾಗಿದೆ. ಇದಾಗಿತ್ತು ನನ್ನ ಬ್ರೇಕ್ಫಾಸ್ಟ್. ಇಲ್ಲಿ ಆಮೇಲೆ ನಾನು ಟೀ ಮಾಡ್ಕೊಂಡು ಕುಡಿದೆ. ಟೀ ನಿಮಗೆ ತೋರಿಸಲಿಲ್ಲ. ಟೀ ಕುಡ್ತಿದ್ದೇನೆ ನಾನು. ಟೀ ನನಗೆ ಇಲ್ಲದಿದ್ದರೆ ಆಗೋದಿಲ್ಲ. ಆದರೆ ಸಕ್ಕರೆ ಆಗಲಿ ಏನೋ ಆ್ಯಡ್ ಮಾಡೋದಿಲ್ಲ, ಸಪ್ಪೆ ಟೀ ಕುಡಿಯೋದು. ಇಲ್ಲಿ ಮಧ್ಯಾಹ್ನಕ್ಕೆ ನಾನೊಂದು ಪಲ್ಯವನ್ನು ಮಾಡಿಕೊಂಡಿದ್ದೆ. ಬೀಟ್ರೋಟು ಮತ್ತು ಒಂದು ಸ್ವಲ್ಪ ತರಕಾರಿ ಎಲ್ಲ ಇದ್ದದ್ದನ್ನೆಲ್ಲ ಸೇರಿಸಿ ಅದೇ ಕಾಬೂಲ್ ಚನ್ನ ಇತ್ತಲ್ಲ, ಒಂದು ಸ್ವಲ್ಪ ಬೇಯಿಸಿ ಇಟ್ಕೊಂಡಿದ್ದೆ. ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡಿದ್ದೇನೆ. ಬಿಳಿ ಕಡಲೆಯದ್ದು ಪಲ್ಯದ ಥರ ಮಾಡ್ಕೊಂಡದ್ದು. ಸಾಸಿವೆ ಒಗ್ಗರಣೆ ಎಲ್ಲ ಹಾಕಿ ಒಂದು ಈರುಳ್ಳಿ ಎಲ್ಲ ಹಾಕಿ ಒಂದು ಟೊಮೆಟೊ ಕ್ಯಾರೆಟ್ ಎಲ್ಲ ಹಾಕಿ ಫ್ರೈ ಮಾಡ್ಕೊಂಡದ್ದು. ಆಮೇಲೆ ಮಸಾಲೆ ಸ್ವಲ್ಪ ಮೆಣಸಿನ ಹುಡಿ, ಹಳದಿ ಪೌಡರ್, ಧನಿಯಾ ಪುಡಿ ಮತ್ತೊಂದು ಸ್ವಲ್ಪ ಗರಂ ಮಸಾಲೆ ಎಲ್ಲ ಹಾಕಿ ಕುಕ್ಕರಲ್ಲಿ ಹಾಕಿ ಒಂದು ವಿಸಿಲ್ ಬೇಯಿಸ್ಕೊಂಡದ್ದು ಪಲ್ಯದ ಥರ. ಕೊನೆಯಲ್ಲಿ ಒಂದು ಸ್ವಲ್ಪ ಕಾಯಿ ತುರಿ ಹಾಕಿ ಮಿಕ್ಸ್ ಮಾಡಿದ್ದು. ಇದನ್ನೇ ನಾನು ಮಧ್ಯಾಹ್ನ ತಿಂದಿದ್ದು. ಬೇರೆ ಊಟ ಏನೂ ಮಾಡಲಿಲ್ಲ. ಇದೇ ತರಕಾರಿಯನ್ನು ತಿಂದಿದ್ದು. ಇದೇ ಹೊಟ್ಟೆ ಫಿಲ್ ಆಯಿತು. ಯಾಕೆಂದರೆ ಕಾಬೂಲ್ ಚನ್ನ ಇತ್ತಲ್ಲ, ಅದು ಹೊಟ್ಟೆ ಫಿಲ್ ಆಗ್ತದೆ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ. ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡೋದು ಅಂತಾದರೆ ಖಂಡಿತ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹೀಗೇ ಬೇರೆ ಬೇರೆ ರುಚಿಯಾದಂತಹ ರೆಸಿಪಿಗಳು, ಡಯಟ್ ಟಿಪ್ಸ್ ಜೊತೆ, ವರ್ಕೌಟ್ ಜೊತೆ ನಾನು ಮತ್ತೆ ಬರ್ತೇನೆ. ಅಲ್ಲಿವರೆಗೆ ನಮಸ್ಕಾರ. ಬಾಯ್ ಬಾಯ್. ಟೇಕ್ ಕೇರ್. ಥ್ಯಾಂಕ್ ಯು.